ಪ್ರೈಸ್ ಲಾರ್ಡ್. ನನ್ನ ಎಲ್ಲ ಪ್ರೀತಿಯ ಸಹೋದರಿಯರಿಗೂ, ನನ್ನ ಅಕ್ಕ ತಂಗಿಯಂದಿರಿಗೂ, ತಾಯಿಯಂದಿರಿಗೂ, ಅಜ್ಜಿಯಂದಿರಿಗೂ, ನನಗಿಂತ ದೊಡ್ಡವರು ಚಿಕ್ಕವರು ಎಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಿಶ್ವ ಮಹಿಳೆಯ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ವುಮೆನ್ಸ್ ಡೇ. ದೇವರಿಗೆ ಸ್ತೋತ್ರ. ದೇವರು ಸ್ತ್ರೀಯನ್ನ ಅಷ್ಟು ಗೌರವ ಪದವಾಗಿ ಈ ಮಾರ್ಚ್ 8ನೇ ತಾರೀಕಿನ ದಿನದಂದು ವಿಶ್ವ ಮಹಿಳೆಗೆ ಒಂದು ಗುರುತಾಗಿ ಒಂದು ಪ್ರಧಾನವಾದಂತ ಒಂದು ಸ್ಥಾನವನ್ನು ಕೊಟ್ಟು ಗೌರವಿಸುವಂತ ಒಂದು ದಿನ ಇದಾಗಿದೆ. ಆಮೇಲೆ ಒಂದು ಕಾಲದಲ್ಲಿ ಸ್ತ್ರೀಗೆ ಇದ್ದಂತ ಪರಿಸ್ಥಿತಿಯೇ ಬೇರೆ ಪ್ರಿಯರೇ. ಸ್ತ್ರೀ ಅಂದರೆ ಈ ಕೆಲಸಕ್ಕೆ ಮಾತ್ರವೇ ಸೀಮಿತ ಎಂಬುದಾಗಿ ನೆನೆಸಿಕೊಳ್ಳುವಂತ ಒಂದು ಸಮಾಜ ಇದು. ಒಂದು ಸ್ತ್ರೀ ಒಂದು ಶಿಕ್ಷಣವನ್ನ ಮಾಡದಂತ ಓದಲಿಕ್ಕೆ ಅವಕಾಶ ಇಲ್ಲದಂತ ಒಂದು ಪರಿಸ್ಥಿತಿ. ಸ್ತ್ರೀ ಒಂದು ಅಡಿಗೆ ಮನೆಗೆ ಮಾತ್ರವೇ ಸೀಮಿತ ಅನ್ನುವಂತ ಸ್ಥಿತಿಯಲ್ಲಿ ಇದ್ದಂತ ಸ್ತ್ರೀಯರನ್ನ ಈ ಪ್ರಸ್ತುತ ದಿನಮಾನಗಳಲ್ಲಿ ದೇವರು ಉನ್ನತವಾಗಿ ಆಶೀರ್ವದಿಸ್ಕೊಂಡು ಬರ್ತಾ ಇದ್ದಾರೆ. ಒಂದು ಪ್ರಪಂಚದಾದ್ಯ ಅಂತಾರಾಷ್ಟ್ರೀಯವಾಗಿ ಒಂದು ಮಹಿಳೆ, ಆಕೆ ಉನ್ನತಳು, ಆಕೆ ಶಕ್ತಿವಂತಳು ಎಂಬುದಾಗಿ, ಒಂದು ಮಹಿಳೆ ಸಮಾಜದ ಕಣ್ಣು, ಆಕೆ ಎಲ್ಲ ಸವಾಲುಗಳನ್ನ ಜಯಿಸಿ ಮೆಟ್ಟಿ ನಿಲ್ಲುವಂತವಳು ಎಂಬುದಾಗಿ ಗುರುತಿಸಲಿಕ್ಕೆ ಈ ದಿನವನ್ನ ಆಚರಣೆಗೆ ತಂದಿದ್ದಾರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ದೇವರು ಅಂತ ಉನ್ನತ ಸ್ಥಾನವನ್ನ ನಮ್ಮೆಲ್ಲರಿಗೂ ಒದಗಿಸಿಕೊಟ್ಟಿದ್ದಾರೆ. ಎಸ್, ಸ್ತ್ರೀ ಅನೇಕ ಸಂದರ್ಭದಲ್ಲಿ ಅನೇಕರ ದೃಷ್ಟಿಯಲ್ಲಿ ಬಲಹೀನಳೇ ಆಗಿರಬಹುದೇನೋ, ಆದರೆ ನಾವು ಕೂಡ ಎಲ್ಲವನ್ನ ಮಾಡ್ಲಿಕ್ಕೆ ಶಕ್ತರು ಎಂಬುದಾಗಿ ತೋರಿಸಿಕೊಟ್ಟವರು ಅನೇಕರಿದ್ದಾರೆ ಪ್ರಿಯರೇ. ಅದೇ ರೀತಿಯಲ್ಲಿ ಈ ಲೋಕ ಸಂಬಂಧವಾಗಿ ಮಾತ್ರವೇ ಅಲ್ಲ, ಈ ಒಂದು ಸಂದರ್ಭದಲ್ಲಿ ನಾವು ನೋಡುವಾಗ, ಈ ಲೋಕದ ಸಮಾಜದಲ್ಲಿ ನಾವು ನೋಡುವಾಗ ಒಂದು ಕಾಲಘಟ್ಟದಲ್ಲಿ ಪುರುಷರು ಮಾತ್ರವೇ ಡ್ರೈವಿಂಗ್ ಮಾಡುವಂಥದ್ದು, ಸ್ತ್ರೀಯರು ಬರೋದಿಲ್ಲ, ಅವ್ರು ಬಲಹೀನರು ಎಂಬುದಾಗಿ. ಆದರೆ ಈ ದಿನಗಳಲ್ಲಿ ಏರೋಪ್ಲೇನ್ ಮೊದಲುಗೊಂಡು ಆಟೋ ಆಗಿರ್ಬೋದು, ಬಸ್ ಚಾಲನೆ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಸ್ತ್ರೀ ಭಾಗವಹಿಸುವಂತವಳಾಗಿದ್ದಾಳೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಈ ಲೋಕದಲ್ಲಿ ಮಾತ್ರವೇ ಅಲ್ಲ, ದೇವರು ಆಧ್ಯಾತ್ಮಿಕವಾಗಿಯೂ ಸ್ತ್ರೀಯರು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಒಂದು ಗುರುತನ್ನ ಕೊಟ್ಟಿದ್ದಾರೆ. ಸ್ತ್ರೀಯರಿಗೆ ಅಷ್ಟು ಗೌರವಿಸ್ತಾ ಇದ್ದಾರೆ ಸ್ತ್ರೀಯರನ್ನ. ಕ್ರಿಸ್ತನು ಕೂಡ ತನ್ನ ಮೊದಲನೆಯ ಪುನರುತ್ಥಾನವನ್ನ ಒಂದು ಸ್ತ್ರೀ ಮೂಲಕವಾಗಿ ಪ್ರಕಟಪಡಿಸ್ಬೇಕೆಂಬುದಾಗಿ ಆಸೆ ಪಟ್ಟು ಮರಿಯಳಿಗೆ ಆ ಒಂದು ವಿಶೇಷವಾದಂತ ಒಂದು ಸುವರ್ತಮಾನವನ್ನ ದೇವರು ತಿಳಿಸಿಕೊಟ್ಟು, ನೀನೇ ಹೋಗಿ ಸುವಾರ್ತೆ ಸಾರು, ನಾನು ಪುನರುತ್ಥಾನನಾಗಿದ್ದೇನೆ ಎಂಬುದಾಗಿ. ಪ್ರಿಯರೇ, ನಾವು ಶಿಲುಬೆಯಲ್ಲಿ ಮರಣಿಸಿದಂತ ದೇವರನ್ನ ಅಲ್ಲ, ಪುನರುತ್ಥಾನನಾದಂತ ಕ್ರಿಸ್ತರನ್ನ ಆರಾಧಿಸ್ತಾ ಇದ್ದೇವೆ. ಅಂತ ಪುನರುತ್ಥಾನನಾಗಿದ್ದಾನೆ ಎಂಬ ಶುಭ ವಾರ್ತೆಯನ್ನ ಒಂದು ಸ್ತ್ರೀಯ ಮೊಟ್ಟ ಮೊದಲನೇದಾಗಿ ಪ್ರಕಟಪಡಿಸಿದ್ದು ಲೋಕಕ್ಕೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಅಂತ ಉನ್ನತವಾದಂತ ಸ್ಥಾನ ದೇವರು ಸ್ತ್ರೀಯರಿಗೆ ಕೊಟ್ಟಿದ್ದಾರೆ ಪ್ರಿಯರೇ. ಸ್ತ್ರೀ ಪುರುಷ ಅನ್ನುವಂತ ಭೇದ ಭಾವ, ಪಕ್ಷಪಾತ ಕ್ರಿಸ್ತನಲ್ಲಿ ಇಲ್ಲವೇ ಇಲ್ಲ. ಎಸ್, ಅನೇಕ ಸಂದರ್ಭದಲ್ಲಿ ನಾವಾಗಿ ಅನೇಕ ರೀತಿಯಾಗಿ ಬಲಹೀನರಾಗಿ ಹೋಗ್ತಾ ಇದ್ದೇವೆ. ಸ್ತ್ರೀಯರೇ, ನೀವು ಬಲಹೀನರಲ್ಲ. ಬಲಹೀನತೆಯಲ್ಲಿಯೂ ದೇವರು ಬಲಪಡಿಸುವಂತ ದೇವರಾಗಿದ್ದಾರೆ. ಆ ಬಲಹೀನತೆ ಎಂಬುದಾಗಿ ನಾವೇ ನಾವು ಬಲಹೀನರನ್ನಾಗಿ ಮಾಡಿಕೊಳ್ಳಬಹುದು. ಎಸ್, ಸ್ತ್ರೀಯರಿಗೆ ಅನೇಕ ಒಂದು ರೀತಿಯ ಸವಾಲುಗಳಿರುತ್ತೆ. ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಳ್ತಾರೆ. ಒಂದು ತಾಯಿಯಾಗಿ, ಒಂದು ಹೆಂಡತಿಯಾಗಿಯೂ, ಒಂದು ಸೊಸೆಯಾಗಿ, ಒಂದು ಉನ್ನತವಾದ ಎಲ್ಲಾ ಒಂದು ಕ್ಯಾರೆಕ್ಟರ್ನ ಆ ಸ್ತ್ರೀ ತನ್ನ ಜೀವಿತದಲ್ಲಿ ಒಂದು ಅನುಭವ ಪೂರ್ವಕವಾಗಿ ಉನ್ನತವಾಗಿ ಅದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಅಂತ ಒಂದು ಧನ್ಯತೆ ದೇವರು ಕೊಟ್ಟಿದ್ದಾರೆ, ಅಂತ ಒಂದು ಶಕ್ತಿ ದೇವರು ನಮ್ಮಲ್ಲಿ ಇಟ್ಟಿದ್ದಾರೆ. ಅದಕ್ಕಾಗಿಯೇ ದೇವರು ಉನ್ನತವಾಗಿ ನಮ್ಮನ್ನು ಆಶೀರ್ವದಿಸುವಂತ ದೇವರಾಗಿದ್ದಾರೆ. ಯಾವುದಕ್ಕೂ ಎದುರುವಂತ ಅವಶ್ಯಕತೆ ಇಲ್ಲ ಸ್ತ್ರೀಯರೇ. ಯಾವುದಕ್ಕೂ ಕುಗ್ಗಿ ಹೋಗುವಂತ ಅವಶ್ಯಕತೆ ಇಲ್ಲ. ನಿಮ್ಮನ್ನ ನೀವು ಅನೇಕ ಸಂದರ್ಭದಲ್ಲಿ ನಾನು ಬಲಹೀನಳು, ನಂದೇನು ಆಗೋದಿಲ್ಲ, ಎಲ್ಲರ ದೃಷ್ಟಿಯಲ್ಲಿ ನಾನು ಯಾವುದಕ್ಕೂ ಭಾರದವಳಾಗಿದ್ದೇನೆ ಎಂಬುದಾಗಿ ನೀನು ನೆನೆಸಿರಬಹುದು. ಆದರೆ ಮನುಷ್ಯರು ನೆನೆಸಿರುವಂತದ್ದಲ್ಲ, ದೇವರು ನೆನೆಸಿರುವಂಥದ್ದು ಉನ್ನತವಾಗಿರುವಂಥದ್ದು. ದೇವರು ನಿನ್ನನ್ನು ನೆನೆಸ್ತಾ ಇದ್ದಾರೆ. ನೀನು ಉನ್ನತವಾದಂತ ಒಂದು ಕಾರ್ಯಘಟ್ಟಕ್ಕೆ ನಿನ್ನನ್ನು ನಿಯಮಿಸಿಕೊಂಡಿದ್ದಾರೆ, ಒಂದು ಯೋಜನೆಗೆ ನಿನ್ನನ್ನು ನಿಯಮಿಸಿಕೊಂಡಿದ್ದಾರೆ ದೇವರು. ಅದಕ್ಕಾಗಿ ಎಷ್ಟೋ ಬಲಪಡಿಸ್ತಾ ಇದ್ದಾರೆ. ಆಮೇಲೆ
ದೇವರಿಗೆ ಸ್ತೋತ್ರ. ನಿನ್ನ ಏನೇ ಪರಿಸ್ಥಿತಿಗಳಿರ್ಬೋದು, ಯಾವುದಕ್ಕೂ ಕಿಗ್ಗಿ ಹೋಗುವಂತ ಅವಶ್ಯಕತೆ ಇಲ್ಲ. ಪ್ರಿಯ ಸಹೋದರಿ ಯೌವನ ಪ್ರಾಯದಲ್ಲಿರುವಂತ ಎಲ್ಲ ನನ್ನ ಸಹೋದರಿಗಾಗಿರ್ಬೋದು, ತಾಯಂದಿರಿಗೆ ಅನೇಕ ಒಂದು ರೀತಿಯ ಆಲೋಚನೆಗಳುಂಟು. ಕುಟುಂಬದ ಜವಾಬ್ದಾರಿಯನ್ನ ಹೊತ್ತಿಕೊಳ್ಳುವಂತವರಾಗಿದ್ದಾರೆ. ಮಕ್ಕಳ ಒಂದು ಪರಿಸ್ಥಿತಿಯಲ್ಲಿ ಆಲೋಚನೆ ಮಾಡುವಂಥದ್ದು ಒಂದು ತಾಯಿಯೇ, ಮೊದಲ ಗುರು ತಾಯಿ. ಆಮೆನ್. ದೇವರಿಗೆ ಸ್ತೋತ್ರ. ಆ ಮಕ್ಕಳನ್ನ ಬೆಳೆಸುವಂತ ಜವಾಬ್ದಾರಿ ತಾಯಿಗೆ ಎಷ್ಟೋ ಮುಖ್ಯವಾಗಿದೆ. ತಾಯಂದಿರೆ, ಎಷ್ಟೋ ರೀತಿಯಾಗಿ ಆಲೋಚನೆ ಮಾಡ್ತಾ ಇದ್ದೀರಿ. ನೀವು ಯಾವುದಕ್ಕೂ ಜಡಿದು ಕುಗ್ಗಿ ಹೋಗುವಂತ ಅವಶ್ಯಕತೆ ಇಲ್ಲ. ದೇವರು ನಿಮ್ಮನ್ನ ಧೈರ್ಯ ಪಡಿಸ್ತಾರೆ. ಯಾವಾಗ ಗೊತ್ತಾ? ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದಾಗ. ಆಮೇಲೆ ಜ್ಞಾನೋಕ್ತಿ 31ರಲ್ಲಿ ನಾವು ನೋಡ್ತಾ ಇದ್ದೇವೆ. ಏನ್ ಹೇಳಲ್ಪಡ್ತಾ ಇದೆ? ನಾವು ಆ ವಾಕ್ಯವನ್ನ ಧ್ಯಾನಿಸೋದೇ ಆದ್ರೆ, ಜ್ಞಾನೋಕ್ತಿಗಳು 31ನೇ ಜ್ಞಾನೋಕ್ತಿ 30ನೇ ವಚನ, ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ, ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವಳೇ ಸ್ತೋತ್ರ ಪಾತ್ರಳು. ಆಮೇನ್, ಹಲ್ಲೆಲೂಯಾ. ಹೌದು, ನಾವು ಲೋಕ ಸಂಬಂಧವಾದಂತ ಇಹಲೋಕ ಸಂಬಂಧವಾದಂತ ಅಲಂಕಾರಕ್ಕಾಗಲಿ ಸೌಂದರ್ಯಕ್ಕಾಗಲಿ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದೆ. ದೇವರ ಭಯ ಭಕ್ತಿಯಲ್ಲಿ ಆಕೆಗೆ ಒಂದೆಷ್ಟು ಸ್ತೋತ್ರ ಪಾತ್ರಳು ಎಂಬುದಾಗಿ. ಆಮೇಲೆ ಆಕೆ ಎಲ್ಲವನ್ನ ಮಾಡುವಾಗ ಎಲ್ಲರಿಂದ ಒಂದು ಘನತೆಯನ್ನು ಹೊಂದಿಕೊಳ್ತಾಳೆ. ಆ ರೀತಿಯಾದಂತ ಜೀವಿತ ದೇವರು ನಮ್ಮೆಲ್ಲರಿಗೂ ಒದಗಿಸಿಕೊಳ್ಳಿ. ಪ್ರತಿ ಸ್ತ್ರೀಯರು ಶ್ರೇಷ್ಠರೇ, ಪ್ರತಿ ಸ್ತ್ರೀಯರು ದೇವರ ದೃಷ್ಟಿಯಲ್ಲಿ ಉನ್ನತವಾದಂಥವ್ರೆ. ಯಾವತ್ತಿಗೂ ನಿಮ್ಮನ್ನ ನೀವು ಕೀಳಾಗಿ ಒಂದು ಹೀನವಾಗಿ ನೋಡ್ಕೊಳ್ಬೇಡ್ರಿ. ನಿಮ್ಮಲ್ಲಿ ಒಂದು ಶಕ್ತಿ ಇದೆ, ಎಂದಿಗೂ ಕೂಡ ಅದನ್ನ ಬಿಟ್ಟು ಬಿಡ್ಬೇಡ್ರಿ. ದೇವರು ನಿಮ್ಮಲ್ಲಿ ಒಂದು ಧೈರ್ಯವನ್ನ ಕೊಟ್ಟಿದ್ದಾರೆ, ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಕುಟುಂಬವನ್ನ ಕಟ್ಟುವಂತ ಜವಾಬ್ದಾರಿ. ಜ್ಞಾನವಂತಳು ತನ್ನ ಮನೆಯನ್ನ ಕಟ್ಟಿಕೊಳ್ತಾಳಂತೆ. ಆ ಜ್ಞಾನವಂತಳಾಗಿ ಕುಟುಂಬವನ್ನ ಕಟ್ಟುವಂತ ಶಕ್ತಿ ದೇವರು ಒಂದು ಸ್ತ್ರೀಗೆನೆ ಕೊಟ್ಟಿರುವಂಥದ್ದು. ಎಷ್ಟು ಪ್ರೀತಿ ದೇವರಿಗೆ ನಾವಂದ್ರೆ. ಕುಟುಂಬ ಅಂತ ಜವಾಬ್ದಾರಿ ಕಟ್ಟಲಿಕ್ಕೆ ಆತನೇ ನಮಗೆ ಜ್ಞಾನವನ್ನು ಕೊಡ್ತಾರೆ. ಆಮೇಲೆ ಯಾವಾಗ ಗೊತ್ತಾ? ಆತನ ಭಯಭಕ್ತಿ ಉಳ್ಳವರಾಗಿರುವಾಗ ಆ ಜ್ಞಾನ ನಮ್ಮಿಂದ ಸಿಗುವಂತದ್ದಾಗಿದೆ. ದೇವರು ನಮಗಾಗಿ ಏರ್ಪಡಿಸಿಕೊಳ್ಳುವಂತ ದೇವರಾಗಿದ್ದಾರೆ. ಆಮೇಲೆ ಈ ಒಂದು ದಿನದಲ್ಲಿ ಎಂದಿಗೂ ಕೂಡ ಬಲಹೀನರನ್ನಾಗಿ ಮಾಡಿಕೊಳ್ಳದೆ ಬಲವಾಗಿ ನಿಲ್ರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸ್ಲಿ, ಬಲ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಶಕ್ತಿ ಕೊಡ್ಲಿ, ಧೈರ್ಯ ಕೊಡ್ಲಿ. ಏನೇ ಅಂದ್ರು ಮುಂದೆ ನಡೆದು ಜಯಿಸಿ ಮೆಟ್ಟು ನಿಲ್ಲುವನ್ನ ಧೈರ್ಯ ದೇವರು ನಮಗೆ ಒದಗಿಸಿಕೊಡುವಂತ ದೇವರಾಗಿದ್ದಾರೆ. ಆಮೇಲೆ ಮತ್ತೊಂದು ಆವರ್ತಿ ನಮ್ಮ ಎಲ್ಲ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಅಂತಾರಾಷ್ಟ್ರೀಯ ವಿಶ್ವ ಮಹಿಳೆ ದಿನಾಚರಣೆಯ ಶುಭಾಶಯಗಳು. ನಿಮ್ಮ ಏನೇ ಕ್ರಮಗಳಿದ್ರು ನಮಗೆ ನೀವು ತಿಳಿಸ್ಬೋದು, ಕಮೆಂಟ್ಗಳಲ್ಲಿ ತಿಳಿಸ್ಬೋದು. ಮುಖ್ಯವಾಗಿ ಸ್ತ್ರೀಯರೇ, ನಿಮ್ಮ ಏನೇ ಪರಿಸ್ಥಿತಿಗಳಿದ್ರು ಕಮೆಂಟ್ ನಲ್ಲಿ ತಿಳಿಸಿ. ನಿಮಗಾಗಿ ನಾವು ಪ್ರಾರ್ಥನೆಯನ್ನು ಮಾಡುವಂತವರಾಗಿದ್ದಾರೆ. ಆಮೇಲೆ ನೀವೇನಾದ್ರೂ ನಮ್ಮೊಟ್ಟಿಗೆ ಪರ್ಸನಲ್ ಆಗಿ ಮಾತಾಡಬೇಕು ಅಂತ ನೆನೆಸೋದಾದ್ರೆ ಕೆಳಗೆ ಸ್ಕ್ರೋಲ್ ಆಗ್ತಿರುವಂತ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಆ ನಂಬರ್ ಮೂಲಕ ನೀವು ಕಾಲ್ ಮಾಡೋದಾದ್ರೆ ನಿಮ್ಮೊಟ್ಟಿಗೆ ಪರ್ಸನಲ್ ಆಗಿ ಮಾತನಾಡಿ ನಿಮಗಾಗಿ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧ ಅಂತ ದೇವರಿಗೆ ಸ್ತೋತ್ರ. ಅಪ್ಪ, ಸ್ತ್ರೀಯರೆಲ್ಲರ ಒಂದು ಘನತೆ ಗೌರವವನ್ನು ಕೊಟ್ಟಿದ್ದಕ್ಕಾಗಿ ವಂದನೆ. ಪ್ರತಿ ಸ್ತ್ರೀಯರನ್ನ ಆಶ್ವಸಿಸು, ಆರೋಗ್ಯವಂತರನ್ನಾಗಿ ನೀನು ನಡೆಸು, ಧೈರ್ಯಪಡಿಸು. ಯೇಸು ನಾಮದಲ್ಲಿ ತಂದೆಗೆ ಆಮೆನ್. ಪ್ರೈಸ್ ದ ಲಾರ್ಡ್.